ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂಡಿಗನತ್ತ ಗ್ರಾಮಸ್ಥರು ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಹಾಡಿ ಜನರನ್ನ ಮನವೊಲಿಸಿ ಮತದಾನಕ್ಕೆ ಕರೆತರ್ತಾ ಇದ್ದಾರೆ ಅಧಿಕಾರಿಗಳು. ಯಾರೂ ಮತ ಹಾಕದಂತೆ ನಿರ್ಧರಿಸಿದ್ದೇವೆ ಅಂತೇಳಿ ಗ್ರಾಮಸ್ಥರು ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಮತಗಟ್ಟೆ ಸುತ್ತುವರೆದಿದ್ದಾರೆ ಗ್ರಾಮಸ್ಥರು. ಚದುರಿಸಲು ಲಘುಲಾಠಿ ಪ್ರಹಾರ ಕೂಡ ಆಗಿದೆ. ಈ ವೇಳೆ ಪೊಲೀಸರ ಮೇಲೆ ಗ್ರಾಮಸ್ಥರಿಂದ ಕಲ್ಲು ತೂರಾಟ ಕೂಡ ಆಗಿರುವಂತಹದ್ದು. ಇವಿಎಂ ಮಷೀನ್ ಕುರ್ಚಿಗಳನ್ನ ಎತ್ತಾಕ್ಲಿಕ್ಕೂ ಕೂಡ ಗ್ರಾಮಸ್ಥರು ನೋಡಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈ ಊರಿನ ಗ್ರಾಮಸ್ಥರು ಮತದಾನವನ್ನು ಬಹಿಷ್ಕರಿಸಿದ್ರು. ಚುನಾವಣಾಧಿಕಾರಿಗಳು ಅವರನ್ನು ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಘಟನೆ ಆಗಿದೆ. ಏಕಾಏಕಿ ಗ್ರಾಮಸ್ಥರು ಮತಗಟ್ಟೆಗೆ ನುಗ್ತಾರೆ. ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಕುರ್ಚಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಇವಿಎಂ ಮಷೀನ್ಗಳನ್ನು ಕೂಡ ಒಡೆದು ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಮತದಾನವನ್ನು ಬಹಿಷ್ಕರಿಸುವಂತಹ ಇದರ ಸಂದರ್ಭದಲ್ಲಿ ಅವರನ್ನು ಮನವೊಲಿಸುವಂತಹ ಸಂದರ್ಭದಲ್ಲಿ ಘಟನೆ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಚುನಾವಣೆಯಲ್ಲಿ ಭಾಗಿಯಾಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಬಹಿಷ್ಕಾರ ಹಾಕಿ ಮನೆಯಲ್ಲಿರಬೇಕು. ಬಟ್ ಈ ರೀತಿಯ ಬಿಗುವಿನ ವಾತಾವರಣ ಯಾಕೆ ಸೃಷ್ಟಿ ಆಯಿತು? ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ ಅಂತ? ಹೌದು ಪ್ರೇಮ್, ಈಗಾಗಲೇ ಗ್ರಾಮಸ್ಥರೆಲ್ಲ ಒಗ್ಗೂಡೋದ್ರ ಮೂಲಕವಾಗಿ ಮತದಾನವನ್ನ ಬಹಿಷ್ಕಾರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ಕುಡಿಯೋ ನೀರು, ವಿದ್ಯುತ್ ಸೌಕರ್ಯ ಇಲ್ಲ, ಯಾವುದೇ ಮೂಲಭೂತವಾದಂತ ನಮ್ಗೆ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಹಿಂದೆಯೂ ಕೂಡ ಒಂದು ಬಹಿಷ್ಕಾರವನ್ನ ಮಾಡಿದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದೀಗ ಮತ್ತೆ ಒಂದು ಬಹಿಷ್ಕಾರವನ್ನ ಮುಂದುವರಿಸಿದ್ರು. ಆದ್ರೆ ಅಧಿಕಾರಿಗಳು ಮನವೊಲಿಸೋದ್ರ ಮೂಲಕವಾಗಿ ಕೆಲವರನ್ನ ಮತಗಟ್ಟೆಗೆ ಕರೆತಂದು ಮತದಾನವನ್ನ ಮಾಡಿಸ್ತಕ್ಕಂತ ಒಂದು ಪ್ರಕ್ರಿಯೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆಯುತ್ತೆ ಅಂತ ಹೇಳ್ಬೋದು. ಈ ಘರ್ಷಣೆಯಿಂದಾಗಿ ಇದೀಗ ಮತಗಟ್ಟೆಗೆ ನುಗ್ಗೋದ್ರ ಮೂಲಕವಾಗಿ ಇವಿಎಂ ಮೆಷಿನ್ ಕೂಡ ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಧ್ವಂಸಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಮುಂದಾಗ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇವರನ್ನ ಚದುರಿಸಲಿಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ನಡೆಸ್ತಕ್ಕಂಥದ್ದು. ಈ ವೇಳೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತೆ ಸ್ಥಳೀಯರು ಕೂಡ ಅವರ ಮೇಲೆ ಕಲ್ಲಿನ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಸ್ವಲ್ಪ ಮಟ್ಟಿನ ಗಾಯಗಳಾಗಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಜನ ಮೊದಲು ಅರ್ಥ ಮಾಡ್ಕೊಬೇಕು, ಪ್ರಜಾಪ್ರಭುತ್ವದ ದೊಡ್ಡ ಪರ್ವ ಅಂದರೆ ಅದು ಚುನಾವಣೆ. ಮತದಾನ ಮಾಡಲಿಲ್ಲ ಅಂದರೆ ನೀವು ರಾಜಕಾರಣಿಗಳನ್ನು, ಸರ್ಕಾರವನ್ನು ಪ್ರಶ್ನಿಸುವಂತಹ ನೈತಿಕತೆ ನಿಮಗಿರೋದಿಲ್ಲ. ಹಾಗಾಗಿ ಮೊದಲು ನೀವು ವೋಟಿಂಗ್ ಮಾಡಬೇಕು. ವೋಟಿಂಗ್ ಮಾಡಿದ ಮೇಲೆ ನಮಗಿದಿಲ್ಲ, ಅದನ್ನು ನೀವು ಮಾಡಿಕೊಡಬೇಕು ಅಂಥೇಳಿ ಕಾಲರ್ ಹಿಡಿದು ಪ್ರಶ್ನೆ ಮಾಡುವಂತಹ ಹಕ್ಕು ನಿಮಗಿರುತ್ತೆ. ಹಾಗಾಗಿಯೇ ಮತದಾನವನ್ನು ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇರುವಂಥದ್ದು. ನಮಗೆ ಸರ್ಕಾರದಿಂದ, ರಾಜಕಾರಣಿಗಳಿಂದ ಏನು ಬೆನಿಫಿಟ್ ಸಿಕ್ಕಿಲ್ಲ, ನಮ್ಮ ಸಮಸ್ಯೆಗಳನ್ನು ಆಲಿಸಿಲ್ಲ,
ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಇರಬೇಕು. ಬಟ್ ಈ ರೀತಿಯ ದಾಂಧಲೆಗೆ, ಈ ರೀತಿ ಮತಗಟ್ಟೆಯನ್ನು ಪೀಸ್ ಮಾಡ್ಲಿಕ್ಕೆ ಮುಂದಾಗಿರೋದು ನಿಜಕ್ಕೂ ಕೂಡ ಅಕ್ಷಮ್ಯ. ನೋಡಿ, EVM ಮಷನ್ಗಳನ್ನೇ ಒಡೆದು ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಚುನಾವಣಾ ಸಿಬ್ಬಂದಿಗಳ ಮೇಲೆ, ಅಲ್ಲಿ ಭದ್ರತೆಗೆ ಬಂದಂತಹ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿರುವಂಥದ್ದು. ಹನ್ನೂರು ತಾಲೂಕಿನ ಇಂಡಿಗನತ್ತ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡಿರ್ತಾರೆ ಈ ಊರಿನ ಗ್ರಾಮಸ್ಥರು. ಅವರನ್ನು ಮನವೊಲಿಸಲಿಕ್ಕೆ ಚುನಾವಣಾಧಿಕಾರಿಗಳು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಏಕಾಏಕಿಯಾಗಿ ಊರಿನ ಗ್ರಾಮಸ್ಥರು ಚುನಾವಣಾ ಅಧಿಕಾರಿಗಳ ಮೇಲೆ, ಅಲ್ಲಿ ಬಂದಂತಹ ಸಿಬ್ಬಂದಿಗಳ ಮೇಲೆ ಮುಗಿಬಿದ್ದು ಬಿಡ್ತಾರೆ. ಕಲ್ಲುಗಳಿಂದ ಹೊಡಿಲಿಕ್ಕೆ ಯತ್ನ ಕೂಡ ಮಾಡ್ತಾರೆ. ಮತಗಟ್ಟೆಗೆ ಪ್ರವೇಶವನ್ನು ಮಾಡ್ತಾರೆ. EVM ಮಷೀನ್ಗಳನ್ನು, ಪೀಠೋಪಕರಣಗಳನ್ನು, ಚೇರ್ಗಳನ್ನು ಪುಡಿಗೈಯುವಂತಹ ಕೆಲಸ ಕೂಡ ಮಾಡಿರುವಂಥದ್ದು. EVM ಮಷೀನ್, ಕುರ್ಚಿಯನ್ನು ಒಡೆದು ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜಕಾರಣಿಗಳ ಮೇಲೆ ಅವರಿಗೆ ಕೋಪ ಇರುವಂಥದ್ದು. ನಮ್ಮ ಸಮಸ್ಯೆಯನ್ನು ಆಲಿಸಲಿಲ್ಲ, ನಮ್ಮ ಸಮಸ್ಯೆಗೆ ಸ್ಪಂದಿಸಲಿಲ್ಲ, ಕುಡಿಯುವ ನೀರು ಒದಗಿಸಲಿಲ್ಲ. ಈ ಹಿಂದೆಯೂ ಕೂಡ ಬಹಿಷ್ಕಾರ ಮಾಡಿದ್ರಂತೆ. ಬಟ್ ಈ ಬಾರಿ ಅದು ವಿಕೋಪಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಪೊಲೀಸರು ಅವರನ್ನು ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇರುವಂಥದ್ದು.